ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಹರಿಸ್ತಾ ಹೋಗೋಣ. ನಾಳೆ ಸಚಿವರಿಗೆ ಮುಖ್ಯಮಂತ್ರಿಗಳ ಔತಣಕೂಟವನ್ನು ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿನ್ನರ್ ಮೀಟಿಂಗ್ ಅನ್ನು ರದ್ದು ಮಾಡುವಂತೆ ವಿಜಯೇಂದ್ರ ಆಗ್ರಹ ಮಾಡಿದ್ದಾರೆ. ಮುಖ್ಯಮಂತ್ರಿಯವರೇ ಡಿನ್ನರ್ ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಇದು ಸಚಿವ ಸಂಪುಟ ವಿಸ್ತರಣೆ ಮಾಡೋಕೆ ಸಂದರ್ಭನ? ಹೆಲಿಕಾಪ್ಟರ್ನಲ್ಲಿ ಒಂದು ರೌಂಡ್ ಹೊಡೆದು ಬಂದಿದ್ದಾರೆ. ಎಲ್ಲಿದ್ದಾರೆ ಕೃಷಿ ಸಚಿವ ಚಲುವರಾಯಸ್ವಾಮಿ? ಮಹದೇವಪ್ಪ ಎಲ್ಲಿದ್ದಾರೆ? ಪರಮೇಶ್ವರ್ ಎಲ್ಲಿದ್ದಾರೆ? ಮಹದೇವಪ್ಪ ಪರಮೇಶ್ವರ್ ಯಾವಾಗಲೂ ಕೂಡ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ರೈತರ ಪರ ಡಿನ್ನರ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಇವರು. ನಿಮ್ಮ ಡಿನ್ನರ್ ಮೀಟಿಂಗ್ ಬಿಟ್ಟು ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಸ್ಪಂದನೆ ಮಾಡಿ. ಮುಖ್ಯಮಂತ್ರಿಯವರೇ ಮೊದಲು ಸಭೆಯನ್ನು ಕ್ಯಾನ್ಸಲ್ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಶಾಸಕ ಮುನಿರತ್ನ ಮೇಲೆ ಹಲ್ಲೆ ಆಗಿದೆ ಆರೋಪವನ್ನು ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ನಿಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಬಿಜೆಪಿ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಮಾಡಲಿರಿ, ಅಧಿಕಾರ ಹಂಗೆ ಆಡಿಸ್ತದೆ ಅವರಿಗೆ. ನಾನು ಡಿ ಕೆ ಶಿವಕುಮಾರ್ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೂಡ ಭಾಳ ಹೀಯಾಳಿಸಿ ಮಾತನಾಡಿದ್ದಾರೆ. ಏನು ಬಿ ಜೆ ಪಿಯವರು ಅಧಿಕಾರಕ್ಕೆ ಬರ್ತಾರೇನ್ರಿ ರಾಜ್ಯದಲ್ಲಿ? ಜಿಬಿಯನ್ನು ವಜಾ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಇದು ಎಲ್ಲದಕ್ಕೂ ಕೂಡ ಬರೋದಿಂದಲೇ ರಾಜ್ಯದ ಜನ ಉತ್ತರ ಕೊಡ್ತಾರೆ. ನೀವು ಈಗ ಶಾಸಕ ಮುನಿರತ್ನ ಪರ ಏನು ಬಿಜೆಪಿ ಹೋರಾಟ ಮಾಡುತ್ತೆ ಸರ್? ಚರ್ಚೆ ಮಾಡ್ತೇವೆ. ಈಗಾಗಲೇ ಮುನಿರತ್ನ ಅವ್ರ ಜೊತೆ ನಾನು ಕೂಡ ಮಾತನಾಡಿದ್ದೇನೆ. ಈಗ ಇವರೇನು GBA ಚುನಾವಣೆ ಮಾಡಬೇಕು ಅಂತ ಹೊರಟಿದ್ದಾರೆ. ಎಲ್ಲವೂ ಕೂಡ ನಾವು ಎದುರಿಸ್ತೇವೆ, ಹೋರಾಟವನ್ನು ಕೂಡ ಮಾಡ್ತೇವೆ. ನಮ್ಮ ಮುನಿರತ್ನ ಅವರು ಕೂಡ ಜೊತೆಲಿ ಕೂಡ ಮಾತನಾಡಿದ್ದೇನೆ. ಮತ್ತೊಂದು ಗಂಭೀರವಾಗಿರ್ತಕ್ಕಂಥ ವಿಚಾರ, ಆಡಳಿತ ಪಕ್ಷ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೇ ಇರುವಂಥದ್ದು. ರೈತರು ಇವತ್ತು ಕಂಗಾಲಾಗಿದ್ದಾರೆ. ಇನ್ನೂ ಕೂಡ ಸಮರ್ಪಕವಾಗಿ ಸರ್ವೆ ಕಾರ್ಯಗಳು ನಡೀತಾ ಇಲ್ಲ. ರೈತರಿಗೆ ಪರಿಹಾರ ಇನ್ನೂ ಕೂಡ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಇವತ್ತು ಕಾರ್ಯಪ್ರವೃತ್ತರಾಗಿಲ್ಲ. ಕಂದಾಯ ಸಚಿವರು ಹೇಳ್ತಾರೆ ಇನ್ನು 10 ದಿನದಲ್ಲಿ ನಾವು ಪರಿಹಾರವನ್ನು ಕೊಡ್ತೇವೆ ಅಂಥೇಳಿ. ಅಂದರೆ ಅಲ್ಲಿವರೆಗೂ ರೈತರು ಏನು ಮಾಡಬೇಕಾಗಾದ್ರೆ? ಇವತ್ತು ಮುಖ್ಯಮಂತ್ರಿಗಳು ನಾನು ಹೇಳ್ತೇನೆ, ನೀವೇನು ಡಿನ್ನರ್ ಮೀಟಿಂಗ್ ಕರೆದಿದ್ರಿ ಇವತ್ತು ತತ್ಕ್ಷಣ ಕ್ಯಾನ್ಸಲ್ ಮಾಡಿ. ಅದನ್ನು ನೀವು ಮಂತ್ರಿಗಳನ್ನು ಕರ್ಕೊಂಬಂದಿಲ್ಲಿ ನಿಮ್ಮ ಮಂತ್ರಿಮಂಡಲ ಎಕ್ಸ್ಪ್ಯಾನ್ಷನ್ ಮಾಡಬೇಕು. ಸಂದರ್ಭನ ಈಗ ನೀವು ಹೆಲಿಕಾಪ್ಟರ್ ತೊಗೊಂಡು ಹಾಗೆ ಗುಲ್ಬರ್ಗ ಒಂದು ರೌಂಡ್ ಹೊಡ್ಕೊಂಡು ಬಂದ್ರಿ. ಎಲ್ಲಿದ್ದಾರೆ ಕೃಷಿ ಸಚಿವರು? ಎಲ್ಲಿದ್ದಾರೆ ಕಂದಾಯ ಸಚಿವರು? ಎಲ್ಲಿದ್ದಾರೆ ನಿಮ್ಮ ಇಲಾಖೆ ಕಾರ್ಯದರ್ಶಿಗಳು? ಏನಾರು ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಪ್ರವಾಸ ಮಾಡಿದ್ದಾರಾ? ಬಿಜಾಪುರಕ್ಕೆ ಹೋಗಿದ್ದಾರಾ? ಅಲ್ಲಿರ್ತಕ್ಕಂಥ ರೈತರ ಸಮಸ್ಯೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದಾರಾ? ಒಂದು ರಾಜ್ಯ ಸರ್ಕಾರ ಇವತ್ತು ರೈತರ ಸಂಕಷ್ಟದಲ್ಲಿದ್ದಾಗ ಸ್ಪಂದನೆ ಮಾಡೋದಕ್ಕಾಗೋದಿಲ್ಲ ಅಂತೇಳಿದರೆ, ಇದ್ರ ಮಧ್ಯೆ ಮುಖ್ಯಮಂತ್ರಿಗಳೇ ಡಿನ್ನರ್ ಮೀಟಿಂಗ್ ಕರ್ಕೊಂಡು ನೆನ್ನೆ ಮಹಾದೇವಪ್ಪನವರು ಪರಮೇಶ್ವರವರು ಅವ್ರು ಮತ್ತೆ ಪ್ರತ್ಯೇಕ ಡಿನ್ನರ್ ಮೀಟಿಂಗು. ಏನು ಡಿನ್ನರ್ ಮೀಟಿಂಗ್ ಮಾಡಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ? ರೈತರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಾ? ಮುಖ್ಯಮಂತ್ರಿ ಸ್ಥಾನವನ್ನು ಹೆಂಗೆ ಉಳಿಸ್ಕೋಬೇಕು ಅಂತ ನೀವು ಮೀಟಿಂಗ್ ಮಾಡ್ತೀರಿ, ಮುಖ್ಯಮಂತ್ರಿ ಸ್ಥಾನ ಹೆಂಗೆ ಪಡೆದುಕೊಳ್ಬೇಕು ಅಂತ ಇನ್ನೊಂದು ಟೀಮ್ ಮೀಟಿಂಗ್ ಮಾಡ್ತಕ್ಕಂಥದ್ದು. ಇದರ ಮಧ್ಯೆ ರಾಜ್ಯದ ರೈತರು ಇವತ್ತು ಕಂಗಾಲಾಗಿ ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗ್ತದೆ. ಹಾಗಾಗಿ ನಾನು ಆಗ್ರಹ ಮಾಡ್ತೇನೆ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಡಿನ್ನರ್ ಮೀಟಿಂಗ್ಗಳನ್ನು ಬದಿಗಿಟ್ಟು ದಯವಿಟ್ಟು ನಿಮ್ಮ ಸಚಿವರುಗಳಿಗೆ, ಇಲಾಖೆಯ ಕಾರ್ಯದರ್ಶಿಗಳಿಗೆ ತತ್ಕ್ಷಣ ಇವತ್ತು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡೋದಕ್ಕೆ ಆದೇಶ ಮಾಡಿ. ಸಂಪೂರ್ಣವಾಗಿ ಸಚಿವರು ವೈಫಲ್ಯ ಆಗ್ತಾ ಇದ್ದಾರಂತ, ಸರ್ಕಾರ ಸಚಿವರು ಇಬ್ಬರು ವೈಫಲ್ಯ ಆಗ್ತಾ ಇದ್ದಾರಂತ. ಮುಖ್ಯಮಂತ್ರಿಗಳೇ ಈ ರೀತಿ ನಡ್ಕೊಳ್ತಾ ಇದ್ದರೆ, ಮುಖ್ಯಮಂತ್ರಿಗಳೇ ಇವತ್ತು ಡಿನ್ನರ್ ಮೀಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಸಚಿವರು ಏನು ಮಾಡ್ತಾರೆ? ತಮ್ಮ ಸಚಿವ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ, ತಮ್ಮ ಕುರ್ಚಿಯನ್ನು ಭದ್ರಗೊಳಿಸ್ಕೊಳ್ಳೋಕ್ಕೆ ಇವತ್ತು ರೈತರನ್ನು ಕೂಡ ಮರ್ತಿದ್ದಾರೆ, ರಾಜ್ಯದ ಅಭಿವೃದ್ಧಿನೂ ಕೂಡ ಮರ್ತಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ಚಂದ್ರ ಜೊತೆ LN ಸ್ವಾಮಿ, TV5 ಬೆಂಗಳೂರು.